ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಕಡಲೆ ಹಿಟ್ಟಿನಿಂದ ತುಂಬ ಸಿಂಪಲ್ಲಾಗಿ ಬರ್ಫಿ ಮಾಡಿದ್ದೀನಿ. ತುಂಬ ಸಖತ್ತಾಗಿ ಬಂದಿದೆ, ಟೇಸ್ಟಿ ಕೂಡ ಇದೆ, ಮಕ್ಕಳಿಗೆಲ್ಲ ಕೊಡ್ಬೋದು, ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಿದ್ರೆ ಬನ್ನಿ ಯಾವ ಥರ ಮಾಡೋದು, ಇದರ ರೆಸಿಪಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ. ಸೊ ಇದಕ್ಕೆ ನಾನು 2 ಬೌಲಷ್ಟು ಕಡಲೆ ಹಿಟ್ಟು, 1 ಬೌಲಷ್ಟು ರವೆ ತೊಗೊಂಡಿದ್ದೀನಿ, ಚಿರೋಟಿ ರವೆ, ಸೂಜಿ ರವೆಯನ್ನು ತೊಗೊಂಡಿದ್ದೀನಿ. ಅದೇ ರೀತಿ 1 ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ. ಆಮೇಲೆ 1.5 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅಂದರೆ ನೀವು ಯಾವ ಮೆಜರ್ಮೆಂಟಲ್ಲಿ ತೊಗೊಂಡಿರ್ತೀರ ಹಿಟ್ಟು, ಅದೇ ಮೆಜರ್ಮೆಂಟಿಂದ ಎಲ್ಲ ಅಳತೆಯನ್ನು ತೊಗೋಬೇಕು. ಆಮೇಲೆ ಫುಡ್ ಕಲರನ್ನ ತೊಗೊಂಡಿದ್ದೀನಿ ಸ್ವಲ್ಪ, ಓಕೆನಾ. ಅದು ನೀವು ಆ್ಯಡ್ ಮಾಡ್ಬೋದು, ಆ್ಯಡ್ ಮಾಡ್ದೇನೂ ಇರ್ಬೋದು. ಸೊ ಇವಾಗ ನಾನು ಒಂದು ಪ್ಯಾನನ್ನು ಕಾಯಕ್ಕಿಟ್ಟಿದ್ದೀನಿ. ಸೊ ಅದರಲ್ಲಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಕಡಲೆ ಹಿಟ್ಟನ್ನು 2 ಬೌಲ್ ಕಡಲೆ ಹಿಟ್ಟನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಅದೆಲ್ಲ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ, ಓಕೆನಾ. ತುಂಬ ಹೈ ಫ್ಲೇಮಲ್ಲಿಟ್ಟರೆ ಬಬಲ್ಸ್ ಬಂದುಬಿಡುತ್ತೆ. ಸೊ ಆವಾಗ ಚೆನ್ನಾಗಿ ಅದು ಫ್ರೈ ಆಗೋಲ್ಲ. ಸೊ ಇದನ್ನ ಚೆನ್ನಾಗಿ 2 ತುಪ್ಪ ಎಲ್ಲ ಹಾಕೋಬಾರ್ದು. ಒನ್ ಬೌಲಷ್ಟು ನಾವು ತುಪ್ಪ ತೊಗೊಂಡಿರ್ತೀವಲ್ವ, ಸೊ ಅದಕ್ಕೆ ಅರ್ಧ ಬೌಲಷ್ಟು ನೀವು ತುಪ್ಪನ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಗಟ್ಟಿ ಆದಮೇಲೆ ಇನ್ನೊಂದು ಚೂರು ತುಪ್ಪ ಹಾಕಿಬಿಟ್ಟು ಈ ಥರ ಲೋ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಓಕೆನಾ. ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ, ಗೊತ್ತಾಗುತ್ತೆ, ತಳ ಅಂಟಲ್ಲ. ಸೊ ಈ ಥರ ನೀಟಾಗಿ ಮಿಕ್ಸ್ ಆಗಲಿ, ಯಾವುದೇ ಗಂಟು ಬರದೇ ಥರ, ಓಕೆನಾ. ಈಗ ಕುದಿ ಬರ್ತಾ ಇದೆ. ಸೊ ಚೆನ್ನಾಗಿ ಇದು ಕುದಿಬೇಕು ಈ ಥರ. ಸೊ ಕುದ್ಮೇಲೆ ಇದನ್ನು ಸಪ್ರೇಟ್ ತೆಗೆದಿಟ್ಬಿಡಿ, ಅಥವಾ ನೀವು ಬೇರೆ ಕಡಾಯಿ ಆದರೂ ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಬಾಯ್ಲ್ ಆದ ತಕ್ಷಣ ಇದನ್ನು ಬೇರೆ ಒಂದು ಪಾತ್ರೆಯಲ್ಲಿ ತೆಗೆದುಬಿಟ್ಟು ಇನ್ನೊಂದು ಚೂರು ತುಪ್ಪ ಉಳಿದಿರುತ್ತಲ್ವ, ಸೊ ಅದೇ ಇದರಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪ ಇದರಲ್ಲಿ ಹಾಕ್ಕೊಂಡು 1 ಬೌಲಷ್ಟು ರವೆ ತೊಗೊಂಡಿರ್ತೀವಲ್ವ, ಆ ರವಾನ ಈ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಮುಂಚೆನೇ ಹುರಿದಿಟ್ಟಿರೋ ರವೆ ಇದ್ದರೂ ನೋ ಪ್ರಾಬ್ಲಮ್. ಸೊ ಇನ್ನೊಮ್ಮೆ ತುಪ್ಪ ಹಾಕಿಬಿಟ್ಟು ಈ ಥರ ಸ್ವಲ್ಪ ಬೆಚ್ಚು ಮಾಡ್ಕೊಳ್ಳಿ. ಮಾಡಿರಲಿಲ್ಲ ಅಂದರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಈ ಥರ ರವಾನ ಫ್ರೈ ಮಾಡಿದ್ಮೇಲೆ ಮುಂಚೆನೇ ನಾವು ಕಡಲೆ ಹಿಟ್ಟನ್ನು ತುಪ್ಪದಲ್ಲಿ ಮಿಕ್ಸ್ ಮಾಡಿರ್ತೀವಲ್ವ, ಆ ಟೆಕ್ಸ್ಚರನ್ನು ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು 2 ಮಿನಿಟ್ಸು ಚೆನ್ನಾಗಿ ಮಿಕ್ಸ್ ಮಾಡಿ, ಓಕೆನಾ. ಸೊ ಅದನ್ನು ಒಂದು ಪಾತ್ರೆ ಹಾಕಿಬಿಟ್ಟು ಎತ್ತಿಟ್ಬಿಡಬೇಕು, ಸೈಡ್ಗೆ ಇಡಿ. ಸೊ ಇವಾಗ ನಾನು 1.5 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೆ, ಅದಕ್ಕೆ 1/4 ಕಪ್ಪಷ್ಟು ನೀರು ಹಾಕಿಬಿಟ್ಟು ಅದನ್ನು ಪಾಕ ತೆಗಿಬೇಕು. ಒಂದೆಳೆ ಪಾಕನ ತೆಗಿಬೇಕು. ಇದಕ್ಕೆ ತುಂಬ ಗಟ್ಟಿ ಪಾಕ ಇರಬಾರ್ದು, ತುಂಬ ತೆಳುವಾಗಿಯೂ ಇರಬಾರ್ದು. ಇದಕ್ಕೆ ಒಂದೆಳೆ ಪಾಕ ಆದರೆ ಸಾಕು. ಈಗ ಕುದೀತಾ ಇದೆ, ನೋಡ್ತಿರ್ಬೋದು ನೀವಿಲ್ಲಿ. ಸ್ವಲ್ಪ ಫುಡ್ ಕಲರ್ನ ಹಾಕ್ತಾಯಿದ್ದೀನಿ. ನೀವು ಫುಡ್ ಕಲರ್ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ನೋ ಪ್ರಾಬ್ಲಮ್. ನಿಮ್ಮಲ್ಲಿ ಏನಾದರೂ ಕೇಸರ್ ಇದ್ದರೆ ಕೇಸರ್ ಕೂಡ ನೀವು ಆ್ಯಡ್ ಮಾಡ್ಬೋದು. ಇವಾಗ ನೋಡ್ತಾ ಇದ್ದೀರಾ, ಕುದೀತಾ ಇದೆ. ಸೊ ಇವಾಗ ಒಂದೆಡೆ ಪಾಕ ಬರ್ತಾ ಇದೆ ಅನ್ಕೋತೀನಿ. ನೋಡಿ ಬಂದಿದೆ. ಒಂದೆಡೆ ಪಾಕ ಬಂದರೆ ಸಾಕು ನಮಗೆ, ಅದಕ್ಕಿಂತ ಜಾಸ್ತಿ ಗಟ್ಟಿ ಪಾಕ, ಅತಿ ತಿಳು ಪಾಕನೂ ಬೇಡ. ಇದನ್ನು ಆಮೇಲೆ ಇವಾಗ ಒಂದೆಡೆ ಪಾಕ ಬಂದಾಗಿದೆ. ಸೊ ಇವಾಗ ಏನು ಮಾಡಿದ್ದೇನೆ, ಒಂದು ಸೈಡ್ಗೆ ಸ್ಟವ್ ಆಫ್ ಮಾಡಿ ಅಥವಾ ಸೈಡ್ಗೆ ಇಟ್ಕೊಳ್ಳಿ. ಒಂದು ಚೂರು ಹಿಟ್ಟು ಹಾಕ್ಬಿಟ್ಟು ಈ ಥರ ಮಿಕ್ಸ್ ಏಲಕ್ಕಿ ಪೌಡ್ರ್ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ನಾವು ಮಾಡಿರುವಂಥ ರೆಡಿ ಇರುವಂಥ ಅದು ಟೆಕ್ಸ್ಚರ್ ಇದೆಲ್ಲ ರವೆ ಮತ್ತು ಕಡಲೆ ಹಿಟ್ಟಿಂದ, ಅದನ್ನು ಇದರಲ್ಲಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೇನು ನೀವು ಗ್ಯಾಸ್ ಮೇಲೆ ಇಡುವಂಥದ್ದೇನಿಲ್ಲ, ಸೈಡ್ಗೆ ಇಟ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಡು ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಓಕೆನಾ. 1 to 3 ಏಲಕ್ಕಿ ಆದರೆ ಸಾಕು. ನೋಡಿ ಇವಾಗ ಗಟ್ಟಿ ಆಗಿದೆ. ಗಟ್ಟಿ ಆದಮೇಲೆ ಒಂದು 10-15 ಮಿನಿಟ್ಸ್ ಆದಮೇಲೆ ಈ ಒಂದು ಹದಕ್ಕೆ ಬರುತ್ತೆ ಇದು. ಅವಾಗವಾಗ ಮಿಕ್ಸ್ ಮಾಡ್ತಾಯಿರಿ. ಇವಾಗ ಇದು ರೆಡಿ ಆಗಿದೆ. ಸರಿಯಾದ ಮೆಜರ್ಮೆಂಟಲ್ಲಿ ನೀವು ಎಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಮಾಡಿದ್ರೆ ಸಖತ್ತಾಗಿ ಬಂದಿರುತ್ತೆ. ಸೊ ನಾನಿವಾಗ ಒಂದು ಟ್ರೇಯಲ್ಲಿ ಇದನ್ನು ಹಾಕಿಬಿಟ್ಟು ಯಾವ ಶೇಪಲ್ಲಾದರೂ ನೀವು ಕಟ್ ಮಾಡ್ಬೋದು. ನಾನು ಇದಕ್ಕೆ ಸ್ವಲ್ಪ ಪಿಸ್ತಾ ಮತ್ತು ಗೋಡಂಬಿಯನ್ನು ಹಾಕ್ತಾಯಿದ್ದೀನಿ ಮೇಲೆ. ಡ್ರೈ ಫ್ರೂಟ್ಸ್ ಆಪ್ಷನಲ್, ಬಟ್ ಡ್ರೈ ಫ್ರೂಟ್ಸ್ ಹಾಕಿದರೆ ನೋಡೋಕ್ಕೂ ಕೂಡ ಲುಕ್ ಆಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಸೊ ನೋಡಿ, ಒಂದು ಅರ್ಧ ಗಂಟೆ ಆದಮೇಲೆ ನಾನು ಇದನ್ನು ಕಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಸೊ ಒಂದೇ ಒಂದು ಸಾರಿ ಟ್ರೈ ಮಾಡಿ. ಇವಾಗ ಕಟ್ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಹದ ಆಗಿದೆ, ಆರೋಗಿದೆ, ಗಟ್ಟಿ ಕೂಡ ಆಗಿದೆ. ನಿಮ್ಗೆ ಯಾವ ಶೇಪಲ್ಲಾದರೂ ನೀವು ಕಟ್ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಇದು ಬರ್ಫಿ ರೆಡಿಯಾಗಿದೆ. ಎಲ್ರಿಗೂ ಮನೇಲಿ ಮಕ್ಕಳೇನಾದರೂ ನಿಮಗೆ ಸಿಹಿ ತಿಂಡಿ ಬೇಕಂದಾಗ ಈ ಥರ ಹಬ್ಬಕ್ಕೆಲ್ಲ ನೀವು ಇನ್ಸ್ಟಂಟಾಗಿ ಪಟ್ಟಂತ ರೆಡಿ ಮಾಡಿದರೆ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.